ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಕ್ಲಾಸು ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಪಸ್. ಅದು GPSTR ಆಗಿರಲಿ, HSTR ಆಗಿರಲಿ, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ. ಬಿಕಾಸ್ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದರೆ ಇಂಗ್ಲೀಷ್ ಗ್ರಾಮರ್. ಹೌದಾ? ಇಂಪಾರ್ಟೆಂಟ್ ಇಂಗ್ಲೀಷ್ ಗ್ರಾಮರ್ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ರಿಗಾರ್ಡಿಂಗ್ GPSTR ಆ್ಯಂಡ್ HSTR. HSTR ಮತ್ತು GPSTRನಲ್ಲಿ ಇಂಗ್ಲೀಷಿನಲ್ಲಿ ಕೇಳುವಂಥ ಆಸ್ಪೆಕ್ಟೆಡ್ ಕ್ರೈಟೇರಿಯಾದಿಂದ ಯಾವ್ಯಾವ ಕ್ವಶನ್ಸ್ಗಳನ್ನ ರೇಸ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಡಿಟೇಲ್ ಆಗಿ ನಾನು ಡಿಸ್ಕಷನನ್ನು ಮಾಡ್ತೀನಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಂಪಾರ್ಟೆಂಟ್ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸ್ ಫಾರ್ HSTR ಇನ್ಕ್ಲೂಡಿಂಗ್ GSTR. First of all is parts of speech, that is very important for any kind of competitive examination. First one is noun, types of noun, countable, that is uncountable noun ಯಾವ್ಯಾವ ಬರ್ತಾವೆ ನೋಡ್ಕೋಬೇಕಲ್ಲಿ. ಪ್ರೊನೌನ್ಸ್ ನೋಡ್ಕೋಬೇಕು. ಪರ್ಸನಲ್ಲು, ರಿಫ್ಲೆಕ್ಸಿವ್, ರಿಲೇಟಿವ್ ಪ್ರೊನೌನ್ಸ್ಗಳ ಬಗ್ಗೆ ನಾವು ಕಾನ್ಸಂಟ್ರೇಷನನ್ನು ಮಾಡಬೇಕಾಗ್ತದೆ. ವರ್ಬು, ಮೇನ್ ವರ್ಬು, ಆಕ್ಸಿಲರಿ ವರ್ಬು, ಮಾಡಲ್ ವರ್ಬ್ಸ್ ಬಗ್ಗೆ ನೋಡ್ಕೋಬೇಕು. ಅಡ್ಜೆಕ್ಟಿವ್, ಡಿಗ್ರಿ ಆಫ್ ಕಂಪ್ಯಾರಿಸನ್ನು, ಅಡ್ವರ್ಬು, ಪ್ರಪೋಸಿಷನ್ನು, ಕಂಜಕ್ಷನು, ಇಂಟರ್ಜೆಕ್ಷನ್, ಈ ರೀತಿ ಕ್ವಶನ್ಸ್ಗಳನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕಾಣ್ತೀವಿ. ದೇಟ್ ಈಸ್ MCQನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕೇಳ್ತಾರೆ. MCQ ಮೀನ್ಸ್ 4 ಆಪ್ಷನನ್ನು ಕೊಟ್ಟು ಅದರಲ್ಲಿ ಒಂದನ್ನು ಕ್ಲಿಕ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅಂಥದ್ರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತೀವಿ. ನಾವು ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. Tenses, most important are tenses: present, past, future. Okay, simple, continue, perfect, simple, continuous, perfect, will, shall, going to, ಈ ರೀತಿ ಪ್ರೆಸೆಂಟ್ ಟು ಪಾಸ್ಟ್ ಟು ಫ್ಯೂಚರ್ ಇರುವಂಥ ಟೆನ್ಸಸ್ಗಳನ್ನ ಕೇಳ್ತಾರೆ. ದಟ್ ಫೋಕಸ್ ಟೆನ್ಸ್ ಐಡೆಂಟಿಫಿಕೇಶನ್ ಮಾಡಬೇಕು. ಯಾವ ಟೆನ್ಸ್ ಇದೆ ಅಂತ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ ಟೆನ್ಸ್ ಇದೆ ಅಂತ ಐಡೆಂಟಿಫಿಕೇಶನ್ನವನ್ನು ನಾವು ಮಾಡಬೇಕಾಗುತ್ತದೆ. ಆ್ಯಂಡ್ ಏನು ಎರರ್ ಅದ, ಹೌದಾ, ಎರರ್ ಏನೈತಿ ಅನ್ನೋದನ್ನು ನಾವು ಕರೆಕ್ಷನನ್ನು ಮಾಡಬೇಕಾಗ್ತದೆ. ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆರ್ಟಿಕಲ್ಸ್ ಎ ಆ್ಯಂಡ್ ದ ನಮ್ಗೆ ಭಾಳ ಈಸಿ ಅನ್ನಿಸ್ತೈತೆ ರೀ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಕೂತಾಗ, ಅದರ ರಿಯಾಲಿಟಿ ಗೊತ್ತಾಗ್ತದೆ ನಮಗೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ ಎ ಆ್ಯಂಡ್ ದ, ಡೆಫಿನೆಟ್ ಟು ಇಂಡೆಫಿನೆಟ್ ಆರ್ಟಿಕಲ್ಸು, ಝೀರೋ ಆರ್ಟಿಕಲ್ಸು ಆ್ಯಂಡ್ ಕಾಮನ್ ಎರರ್ಸ್ ಬಗ್ಗೆ ಅಲ್ಲಿ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಹೌದಾ? ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಸಬ್ಜೆಕ್ಟ್, ವರ್ಬ್ ಅಗ್ರಿಮೆಂಟ್, ಸಿಂಗ್ಯುಲರ್, ಪ್ಲೂರಲ್, ರೂಲ್ಸು, ಕಲೆಕ್ಟಿವ್ ನೌನ್ಸು, ಐದರ್ ಆರ್, ನೈದರ್, ನಾರ್, ಆರ್, ನಾರ್ ಅಂತ ಇದು ಮಾಡೋದು. ಈಚ್, ಎವ್ರಿ ಒನ್, ನನ್ನ ಅನ್ನೋದನ್ನು ಅಲ್ಲಿ ಕೂಡ ಕೆಲವು ವರ್ಬ್ನಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ವಾಯ್ಸ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ಹೌದಾ. ಸಿಂಪಲ್ ಸೆಂಟೆನ್ಸು, ಟೆನ್ಸ್ ವಾಯ್ಸ್ ಕನ್ವರ್ಷನ್ ಕೇಳ್ತಾರೆ. ಪ್ಯಾಸಿವ್ ವಿತ್ ಮಾಡಲ್ ವರ್ಬ್ಸನ್ನು ಕೇಳ್ತಾರೆ. ಈ ರೀತಿ ಕ್ವಶನ್ಸ್ಗಳನ್ನ ನಾವು ನೋಡ್ತೀವಿ HSTR ಮತ್ತು GPSTRನಲ್ಲಿ. ರಿಗಾರ್ಡಿಂಗ್ ಇಂಗ್ಲೀಷ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಕ್ವಶನ್ಸ್ಗೆ ಕಮಾಂಡ್ ಆ್ಯಂಡ್ ರಿಕ್ವೆಸ್ಟನ್ನು ಕೇಳ್ತಾರೆ. ಚೇಂಜ್ ಆಫ್ ಟೆನ್ಸ್ ಮಾಡ್ತಾರೆ, ಪ್ರೊನೌನ್ಸ್ ಮಾಡ್ತಾರೆ, ಟೈಮ್ ವರ್ಡ್ಸನ್ನು ಕೇಳ್ತಾರೆ. ಹೌದಾ. ಪ್ರಪೋಸಿಷನಲ್ಲಿ ಟೈಮ್, ಪ್ಲೇಸ್, ಡೈರೆಕ್ಷನನ್ನು ಕೇಳ್ತಾರೆ. ಹೌದಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಯೂಸೇಜ್, ಇನ್, ಆನ್, ಆ್ಯಟ್, ಬೈ, ಫಾರ್, ಸಿನ್ಸ್, ಇವುಗಳನ್ನು ಯಾವ ರೀತಿ ನಾವು ಯೂಸೇಜ್ ಮಾಡ್ಕೋಬೇಕು ಸೆಂಟೆನ್ಸ್ ಫಾರ್ಮೇಷನ್ನಲ್ಲಿ ಅನ್ನೋದು ಪ್ರಪೋಸಿಷನಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಹೌದಾ. ನೆಕ್ಸ್ಟ್ ಕಮ್ ಟು ದಿ ಮಾಡಲ್ ವರ್ಬ್ಸು. ಕ್ಯಾನ್, ಕುಡ್, ಮೇ, ಮೈಟ್ ಬಗ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೇಳ್ತಾರೆ. ಮಸ್ಟ್, ಶುಡ್, ಔಟ್, ಟು, ವಿಲ್, ವುಡ್, ಈ ರೀತಿ ಕ್ವಶನ್ಸ್ಗಳು ನಾವು ಕೇಳ್ತೀವಿ. ಕ್ಲಾಸಸ್ನಲ್ಲಿ ನೌನ್ ಕ್ಲಾಸ್, ಅಡ್ಜೆಕ್ಟಿವ್ ಕ್ಲಾಸ್, ಅಡ್ವರ್ಬ್ ಕ್ಲಾಸ್ ಬಗ್ಗೆ ನಮಗೆ ಮಾಹಿತಿ ಇರಲೇಬೇಕಾಗ್ತದೆ. ನೆಕ್ಸ್ಟು ಕಂಡೀಷನಲ್ಲು, ಝೀರೋ, ಫಸ್ಟ್, ಸೆಕೆಂಡ್, ಥರ್ಡ್ ಕಂಡೀಷನಲ್ಲು. ಕ್ವಶನ್ ಟ್ಯಾಗ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ ಟ್ಯಾಗು ಪಾಸಿಟಿವ್, ನೆಗೆಟಿವ್ ಪ್ಯಾಟರ್ನಲ್ಲಿ ಕ್ವಶನ್ಗಳನ್ನು ಟ್ಯಾಗ್ ಮಾಡಲಿಕ್ಕೆ ಬರಬೇಕು. ಇಂಪೆರೇಟಿವ್ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಲಿಕ್ಕೆ ಬರಬೇಕು. ಪಂಕ್ಚುಯೇಷನ್ ಗೊತ್ತಿರಬೇಕು. ಕಾಮಾ, ಫುಲ್ ಸ್ಟಾಪ್, ಅಪಾಸ್ಟ್ರೋಫಿ, ಕೊಟೇಶನ್ ಮಾರ್ಕ್ಸು ಎಲ್ಲಿ ಹಾಕಬೇಕು ಅನ್ನೋದನ್ನು ಮಾರ್ಕನ್ನು ನೋಡ್ಕೋಬೇಕು. ಹೌದಾ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. ಆ್ಯಂಡ್ ಲಾಸ್ಟ್ ಈಸ್ ಎರರ್ ಕರೆಕ್ಷನ್. ಸೆಂಟೆನ್ಸ್, ಒಂದು ಸೆಂಟೆನ್ಸ್ ಕೊಡುತ್ತೆ, ಅದರಲ್ಲಿ ಎರರ್ ಕರೆಕ್ಷನ್ ಮಾಡಬೇಕು, ಸೆಂಟೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಬೇಸ್ಡ್ ಆನ್ ದಿ ಗ್ರಾಮರ್. ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸನ್ನು ಇಲ್ಲಿ ಕೇಳ್ತಾರೆ. ವೊಕ್ಯಾಬ್ಯುಲರಿ ಲಿಮಿಟೆಡ್ ಬಟ್ ಇಂಪಾರ್ಟೆಂಟ್. ಸಿನಾನಿಮ್ಸು, ಆ್ಯಂಟೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನು, ಪ್ರಿಫಿಕ್ಸು, ಸಫಿಕ್ಸು, ಈ ರೀತಿಯಾಗಿ ನಾವು 14 ಕ್ಯಾಟಗರಿಗಳನ್ನು ಇದನ್ನು ಡಿವೈಡ್ ಮಾಡಿದ್ದೀವಿ. ಹೌದಾ. ನೀವು ಇದಿಷ್ಟು ಇಂಪಾರ್ಟೆಂಟ್ ಫಾರ್ ದಿ HSTR ಆ್ಯಂಡ್ GPSTR ಎಕ್ಸಾಮಿನೇಷನ್.
ನಿಮಗೆ ಡೀಟೇಲ್ ಆಗಿ ಒಂದೊಂದು ಸಬ್ಜೆಕ್ಟ್ ಮೇಲೆ ನಾನು ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ದಯಮಾಡಿ ಕಮೆಂಟ್ ಮಾಡಿ, ನಾನು ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ನಿಮಗೆ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರನ್ನು ಕೊಡ್ತೀನಿ. ಮತ್ತು ಯಾವ ವಿಡಿಯೋ ನಿಮಗೆ ಬೇಕು ಅನ್ನೋದನ್ನು ವಿಡಿಯೋವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.